ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಜರಗನಹಳ್ಳಿ ಪಾರ್ಕ್ನಲ್ಲಿ ಒಣಗುತ್ತಿದ್ದ ಸಸ್ಯಗಳಿಗೆ ಜೀವ ತುಂಬಿದ ಕ್ರಮ. ಒಣಗುತ್ತಿದ್ದ ಸಸ್ಯಗಳು ಮತ್ತು ಗಿಡ ಮರಗಳ ಸಮಸ್ಯೆ ಕುರಿತು ಸಾರ್ವಜನಿಕರು ನೀಡಿದ ದೂರಿನ ಮೇರೆಗೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ಹಳೆಯ ನೀರಿನ ಪೈಪ್ಗಳಿಗೆ ಮರದ ಬೇರುಗಳು ನುಗ್ಗಿ ಹಾನಿ ಮಾಡಿರುವುದು ಬೆಳಕಿಗೆ ಬಂದಿದೆ. ನೀರಿನ ಸಮಸ್ಯೆ ಉದ್ಭವವಾಗಿರುವ ಪರಿಣಾಮವಾಗಿ ಇಲ್ಲೊಂದು ಬೋರ್ವೆಲ್ ಹಾಕ್ಸಿದ್ದಾರೆ. ಆ ಬೋರ್ವೆಲ್ನಿಂದ ನೀರನ್ನ ಎಲ್ಲಾ ಕಡೆ 4 ದಿಕ್ಕುಗಳಲ್ಲಿ ತಕ್ಷಣವೇ ಹೊಸ ಪೈಪ್ಗಳು, ಹೊಸ ಗೇಟ್ ವಾಲ್ ವ್ಯವಸ್ಥೆ ಮಾಡಲಾಗಿದ್ದು, ಪಾರ್ಕ್ನ ಎಲ್ಲಾ ಭಾಗಕ್ಕೂ ಸಮರ್ಪಕ ನೀರು ಪೂರೈಕೆ ಸಾಧ್ಯವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಇದಕ್ಕೂ ಮೀರಿ ಹೊಸ ಬೋರ್ವೆಲ್ನಿಂದ ಸಂಪುವರೆಗೆ ನೀರು ಸರಾಗವಾಗಿ ಬರಲು ಪೈಪ್ಲೈನ್ ವ್ಯವಸ್ಥೆಯನ್ನು ಸಿದ್ಧಪಡಿಸಲಾಗಿದೆ. ಸಾರ್ವಜನಿಕರ ಸಹಕಾರದಿಂದ ಪಾರ್ಕ್ ಹಸಿರು ಉಳಿಸುವ ಕೆಲಸ ಇದೀಗ ವೇಗ ಪಡೆದುಕೊಂಡಿದೆ. ನಾನು ಉಮೇಶ್ ಗೌಡ ಅಂತ, ಜರ್ನಳ್ಳಿ ವಾರ್ಡ್ನಿಂದ ಕಾಂಗ್ರೆಸ್ ಮುಖಂಡರು. ಜರ್ನಳ್ಳಿ ವಾರ್ಡ್ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಇಲ್ಲಿ ಜರ್ನಳ್ಳಿ ಪಾರ್ಕ್ ಕಳೆದ 3 ತಿಂಗಳ ಹಿಂದೆ ನೀರಿನ ಸಮಸ್ಯೆ ಉದ್ಭವವಾಗಿರುವ ಪರಿಣಾಮವಾಗಿ ಇಲ್ಲೊಂದು ಬೋರ್ವೆಲ್ ಹಾಕ್ಸಿದ್ದಾರೆ. ಆ ಬೋರ್ವೆಲ್ನಿಂದ ನೀರನ್ನ ಎಲ್ಲಾ ಕಡೆ 4 ದಿಕ್ಕುಗಳಲ್ಲೂ ಪಾರ್ಕಲ್ಲಿರ್ತಕ್ಕಂಥ ಗಿಡಗಳಿಗೆ ಹಾಯಿಸಲು ತೊಂದರೆ ಆಗಿದ್ದರ ಪರಿಣಾಮವಾಗಿ ಹಳೆ ಪೈಪ್ಲೈನ್ಗಳು ಏನಿತ್ತು ಪಾರ್ಕ್ನಲ್ಲಿ ಅದು ಒಂದು ಒಳಗಡೆ ಪೈಪ್ ಒಳಗಡೆ ಬೇರುಗಳೆಲ್ಲ ಹೋಗಿ ಪೈಪೆಲ್ಲ ಡ್ಯಾಮೇಜ್ ಆಗಿದ್ರ ಪರಿಣಾಮವಾಗಿ ಗಿಡಗಳಿಗೆ ಪಾರ್ಕಲ್ಲಿರ್ತಕ್ಕಂಥ ಗಿಡಗಳಿಗೆ ಸಮರ್ಪಕವಾಗಿ ನೀರನ್ನ ಹಾಯಿಸಕ್ಕೆ ಒದಗಿಸಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಇದರ ವಿಚಾರವಾಗಿ ತೋಟಗಾರಿಕೆ ಇಲಾಖೆಯವರಿಗೆ ಗಮನಕ್ಕೆ ಸೆಳೆದು ತೋಟಗಾರಿಕೆ ಇಲಾಖೆಯವರ ಅಧಿಕಾರಿಗಳು ಇಲ್ಲಿ ಬಂದು ಇದನ್ನು ಸರ್ವೆ ನಡೆಸಿ ಹೊಸದಾಗಿ ಎಲ್ಲ ಸುತ್ತಲೂ ಪಾರ್ಕ್ನ ಸುತ್ತಲೂ ಹೊಸ ಪೈಪ್ಲೈನ್ ಅಳವಡಿಸಿ 4 ಕಡೆ ಹೊಸ ಓಸ್ ಪೈಪ್ಗಳನ್ನ ಅಳವಡಿಸಿ ಸಮರ್ಪಕವಾಗಿ ಒಂದು ಪಾರ್ಕನ್ನ ಮೇಂಟೆನೆನ್ಸ್ ಮಾಡಲಿಕ್ಕೆ ಇದು ಈ ಹೊಸ ಒಂದು ಪೈಪ್ಲೈನ್ ವ್ಯವಸ್ಥೆ ಸಹಕಾರಿಯಾಗಿದೆ. ಈಗ ಇವತ್ತು ಕಾಮಗಾರಿ ಶುರುವಾಗಿದೆ. ಇದೇ ರೀತಿ ಎಲ್ಲ ರೀತಿ 4 ಕಡೆನೂ ಹೊಸ ಪೈಪ್ಗಳನ್ನ ಅಳವಡಿಸಿದ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಅದು ಬೇಸಿಗೆ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಮರಗಿಡಗಳಿಗೆ ಉತ್ತಮವಾದ ರೀತಿಯಲ್ಲಿ ನೀರನ್ನು ಒದಗಿಸಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಮುಂದೆ ಇಲ್ಲಿ ಪಾರ್ಕ್ ಬರ್ತಕ್ಕಂಥವ್ರು ಈ ಒಂದು ಮರ ಗಿಡಗಳನ್ನ ಸೌಕರ್ಯಗಳನ್ನ ಮತ್ತೆ ಯಾವುದು ಡ್ಯಾಮೇಜ್ ಮಾಡಿದಾಗೆ ಅದಕ್ಕೆ ತೊಂದರೆ ಆಗದಂಗೆ ಈ ಒಂದು ಪಾರ್ಕನ್ನ ಬಳಕೆ ಮಾಡ್ಕೋಬೇಕು ಅಂತೇಳಿ ಈ ಸಮಯದಲ್ಲಿ ತಿಳಿಸ್ತೀವಿ. ನಮಸ್ಕಾರ.